ದ್ವಿತೀಯ PUCಯ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಬೆಳಗಿನ ಶುಭೋದಯಗಳು. ಹೋಪ್ ಯು ಆಲ್ ಆರ್ ಫಿಟ್ ಆ್ಯಂಡ್ ಫೈನ್. ಎಲ್ಲರಿಗೂ ಕೂಡ ದೇವರು ಒಳ್ಳೆಯ ಆರೋಗ್ಯವನ್ನು ನೀಡಲಿ. ಯಾಕಂದರೆ ಇದು ಎಕ್ಸಾಮ್ ಬರುವ ಸಮಯ, ಹತ್ತಿರವಿರುವ ಸಮಯ. ದಯವಿಟ್ಟು ಮುಂಜಾನೆ ಬೇಗ ಹೇಳಿ, ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಒಳ್ಳೆಯದನ್ನು ತಿನ್ನಿ, ಆಯಿತಾ? ಜಂಕ್ ಫುಡ್ ಬಿಟ್ಬಿಟ್ಟು ಫ್ರೂಟ್ಸ್ಗಳನ್ನು ತಿನ್ನಿ. ಏನೇಹೋ ನಿಮ್ಮ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಹೆಲ್ತ್ ಈಸ್ ವೆಲ್ತ್ ಅಂತ. ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಶಿವಮೊಗ್ಗದಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಚಂದ್ರಶೇಖರ್ ಅವರೇ, ಒಂದೇ ಒಂದು ಕ್ವಶನ್ ಪೇಪರ್ ಕಳಿಸ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೀರಾ. ದಯವಿಟ್ಟು ಉಳಿದ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ. ನಿಮ್ಮ ಕೈಲಾದಷ್ಟು ತಾವುಗಳು ಸಹಾಯ ಮಾಡಿ ಸರ್. ದೇವರು ನಿಮಗೂ ಕೂಡ ಒಳ್ಳೆಯದನ್ನು ಮಾಡ್ತಾನೆ. ಏನಿಹೋ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಸುಮಾರು 4 ಜಿಲ್ಲೆಗಳ ಪ್ರಶ್ನೆ ಪತ್ರಿಕೆಗಳನ್ನು ವಿತ್ ಕೀ ಆನ್ಸರ್, ದಾವಣಗೆರೆ, ತುಮಕೂರು, ಬೆಂಗಳೂರು ನಾರ್ತು, ಬೆಂಗಳೂರು ಸೌತು, ಹೌದಲ್ವಾ? ಹಾಗೂ ಇನ್ನೂ ಕೆಲವೊಂದು ಜಿಲ್ಲೆಗಳ ಪೇಪರ್ಸ್ಗಳನ್ನು, ಗುಲ್ಬರ್ಗ ಒಂದು, ಹಾಗೂ ಶಿವಮೊಗ್ಗ. ಈಗ ನೋಡಿ, ನನ್ನ ಉದ್ದೇಶ ಇಷ್ಟೇ. ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ ಅಂದರೆ 90% ಚಾನ್ಸಸ್ ಆರ್ ದೇರ್ ದೀಸ್ ಕ್ವಶನ್ಸ್ ವಿಲ್ ರಿಪೀಟ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್. ಎನಿಹೌ, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈ ಒಂದು ಕ್ವಶನ್ ಪೇಪರು ನೋಡಿ ಭಾಳ ಈಸಿಯಾಗಿತ್ತು ನನ್ನ ಪ್ರಕಾರ. ನಿಮಗೆ ಹೇಗಿತ್ತು ಗೊತ್ತಿಲ್ಲ. ದ ಫುಡ್ ಸ್ಕೇರ್ಲಿ ಟೇಕ್ಸ್ ಟೈಮ್ ಟು ಬೇರ್ ಇಟ್ ಸೆಲ್ಫ್ ಇನ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ, ಪ್ರಶ್ನೆನೇ ಅರ್ಥ ಆಗಲಿಲ್ಲ ನಿಮಗೆ. ಅಂದರೆ ಮಗುವಿನ ಪಾದ ಸ್ಕೇರ್ಲಿ ಅಂದರೆ ಆವಾಗ ಅಂದರೆ ತಗೊಂತಾನೆ ಇರಲಿಲ್ಲ. ನೆಗೆಟಿವ್, ಟೇಕ್ಸ್ ಟೈಮ್, ಸಮಯನೇ ತನಗೆ ತಾನೇ ತಗೊತಾ ಇರಲಿಲ್ಲ. ಟು ಬೇರ್ ಇಟ್ ಸೆಲ್ಫ್ ಇನ್ ಡ್ಯಾಶ್ ಅಂತಂದರೆ ಸಮಯ ಏನಂತೀರ, ಪ್ರೀತಿಗೂ ಸಮಯನೂ ಕೊಡ್ತಾ ಇರಲಿಲ್ಲ. ಅಷ್ಟು ಬ್ಯುಸಿಯಾಗಿಬಿಟ್ಟಿತ್ತು ಲೈಫಲ್ಲಿ ಅಂತ. ದೆರ್ ಈಸ್ ನೋ ಟೈಮ್ ಟು ಸ್ಲೀಪ್, ದೆರ್ ಈಸ್ ನೋ ಟೈಮ್ ಟು ಲವ್ ಅಂತ. ಸರಿಯಾದ ಉತ್ತರ ಅಲ್ಲಿಗೆ ಬಿ ಅನ್ನುವಂಥದ್ದು ಸರಿಯಾದ 100% ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 2, ಡ್ಯಾಶ್ ರೋಡ್ ದಿ ಒಡಿಸಿ ಅಂತ ಇದೆ, ಆಯಿತಾ? ಇದನ್ನು ಹೂಮರ್ ಅಂತ ಕರಿತೀವಿ. ಎಲ್ಲಿದೆ ಅಪ್ಪ ಅದು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಗಿದ್ರೆ ಗೋತೆ ಹೇಳಿದ್ದೇನು ಗೊತ್ತಾ? ದ ಥಿಂಗ್ಸ್ ವಿಚ್ ಆರ್ ನಿಯರ್ ಬಿಕಮ್ಸ್ ಫಾರ್ ಅಂತ. ಇಮಿಲಿ ಡಿಕ್ಕಿನ್ಸನ್ ಏನು ಹೇಳಿದ್ಲು ಗೊತ್ತಾ? ನೋಡಿ, ಇವತ್ತು ಈ ಪ್ರಶ್ನೆ ಕೇಳಿದ್ದಾರೆ, ನಾಳೆ ಇನ್ನೊಂದು ಕೇಳ್ಬೋದು. ಹಾಗಾಗಿ ನೆನ್ಪಿಟ್ಕೊಳ್ಳಿ. ಇಮಿಲಿ ಡಿಕ್ಕಿನ್ಸನ್ ಏನು ಹೇಳ್ತಾಳೆ ಅಂದರೆ, ದಿ ಕ್ವೈಟ್ ಡಸ್ಟ್ ಆಫ್ ಜೆಂಟ್ಲ್ಮ್ಯಾನ್ ಆ್ಯಂಡ್ ಲೇಡೀಸ್ ಅಂತ ಹೇಳ್ತಾಳೆ. ದಿ ಕ್ವೈಟ್ ಡಸ್ಟ್, ಆಯಿತಾ? ನಂತರದಲ್ಲಿ ಜಾರ್ಜ್ ಲೂಯಿಸ್ ಬಾಕ್ಸ್, ನಿಮಗೆ ಗೊತ್ತು, ಹಿ ಈಸ್ ಅ ರೈಟರ್, ಎ ಬ್ಲೈಂಡ್ ಪರ್ಸನ್ ಅಂತ. ಹೂ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್? ಎಲ್ಲ ಕ್ವಶನ್ ಪೇಪರಲ್ಲೂ ಇದೇ ಕ್ವಶನ್ ಕಣಪ್ಪ, ಏನೂ ಇಲ್ಲ. ಪೋಯೆಟ್ ಅನ್ನುವಂಥದ್ದು ಸರಿಯಾದ ಉತ್ತರ, ಆಯಿತಾ? ಎ ಮ್ಯಾನ್ಸ್ ಟೆಲಿಫೋನ್ ರಿಸೀವರ್ ಇಸ್ ಡ್ಯಾಶ್ ಅಂತ ಇದೆ. ನಾನು ನಿಮಗೆ ಪಾಠ ಮಾಡುವಾಗ ಭಾಳ ಡಿಫಿಕಲ್ಟ್ ಪೇಪರ್ ಬಂದರೆ ಈ ಒಂದು ಪ್ರಶ್ನೆ ಇರುತ್ತೆ ಅಂತ ಹೇಳಿದ್ದೆ. ಅಲ್ಲಿಗೆ ಸರಿಯಾದ ಉತ್ತರ ಸಿ ಅಂತ ಆಗುತ್ತೆ, ಆಯಿತಾ? ಅಂದರೆ ಹಿಸ್ ಕ್ಯಾಸ್ಟಲ್ ಅಂತ. ಬನ್ನಿ, ನಾನು ಕೊಟ್ಟಂಥ ಪ್ರಶ್ನೆಗಳು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂದಿತ್ತೋ ಇಲ್ಲೋ ಅಂತ ನೋಡ್ತಾ ಹೋಗೋಣ. ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸಸ್ ಈಚ್ ಅಂತ ಇದೆ. 5ನೆಯ ಪ್ರಶ್ನೆ, ನೇಮ್ ದ ಥಿಂಗ್ಸ್ ವಿಚ್ ಗೋ ಆನ್ ಟೀಚಿಂಗ್ ದ ಫೂಟ್ ಅಂತ ಇದೆ. ಬಹಳ ಈಸಿ ಸರ್. ವಿಚ್ ಗೋ ಆನ್ ಟೀಚಿಂಗ್ ದ ಫೂಟ್, ಮಗುವಿನ ಪಾದ ದೊಡ್ಡಕ್ಕಾಗ್ತಾ ಇದ್ದ ಹಾಗೆ ಅದಕ್ಕೆ ಕಲಿಕೆಗೆ ಹೆಲ್ಪ್ ಮಾಡಿದಂಥ ಥಿಂಗ್ಸ್ಗಳು ಯಾವುವು ಅಂತ ಹೇಳಿದರೆ ಅದು ಭಾಳ ಈಸಿ, ಏನೂ ಇಲ್ಲ. ಬಿಟ್ ಆಫ್ ಗ್ಲಾಸಸ್ ಒಂದು, ಭಾಳ ಇದು 5 ಪಾಯಿಂಟ್ಸ್ ಇದ್ದಾವೆ. ಬಿಟ್ ಆಫ್ ಗ್ಲಾಸಸ್ಸು, ರಫ್ ಪಾತ್ ಆಫ್ ದಿ ಸರ್ಫೇಸು, ಹೌದಲ್ವಾ? ಹೀಗೆ ಲ್ಯಾಡರು, ಇದನ್ನೆಲ್ಲ ತಾವುಗಳು ಯಾವುದಾದ್ರು 2 ಬರೆದ್ರೆ ಸಾಕಿತ್ತು. ವಾಟ್ ವಾಸ್ ಬೋರ್ಗ್ಸ್ ಫಸ್ಟ್ ಲಿಟ್ರರಿ ರೀಡಿಂಗ್? ನಾನು ಹೇಳಿದೆ ನಿಮಗೆ, ಮೊದಲನೆಯ ಪ್ರಶ್ನೆ 1 ಮಾರ್ಕ್ಸಿಗಪ್ಪ ನಿಮಗಿರೋದು ಅಂತ. 2 ಮಾರ್ಕ್ಸಿಗೆ ಕೇಳಿದ್ದಾರೆ, ಸಂತೋಷ ಆಗಬೇಕು ನೀವು. ನೋಡಿ, ಬೋರ್ಗ್ಸ್ರವರು ಫಸ್ಟ್ ಲಿಟ್ರರಿ ರೀಡಿಂಗ್ ವರ್ಕ್ ಯಾವುದು ಅಂತ ಕೇಳಲಾಗಿದೆ. ಭಾಳ ಈಸಿ ಅಲ್ವಾ? ಗ್ರಿಮ್ಮಿ ಫೇರಿ ಟೇಲ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಅದನ್ನು ಮತ್ತೆ ವಾಟ್ ವಾಸ್ ಹಿಸ್ ವರ್ಷನ್ ಅಂತ ಇದೆ. ಏನೂ ಇಲ್ಲ, ಇಂಗ್ಲೀಷ್ ಎಕ್ಸಾಮ್ ಬರೀತಾ ಇದ್ದೀರಾ, ಇಂಗ್ಲೀಷ್ ಅಂತಲೇ ಆನ್ಸರ್ ಅದಕ್ಕೆ. ಅಂದರೆ ವರ್ಷನ್ ಅಂದರೆ ಆ ಪುಸ್ತಕ ಯಾವ ಲ್ಯಾಂಗ್ವೇಜಲ್ಲಿ ಇತ್ತು ಅಂತ. ಕನ್ನಡನೋ, ಇಂಗ್ಲೀಷೋ, ತಮಿಳೋ, ತೆಲುಗುನೋ, ಏನು ಅಂತ, ಇಂಗ್ಲೀಷ್ ಅಂತ. 7th ಕ್ವಶನ್, ಮೈ ಡಿಯರ್ ಚಿಲ್ಡ್ರನ್, ಹೌ ಡಸ್ ದ ಪೋಯೆಟ್ ಕ್ರಿಯೇಟ್ ಹೆವನ್ ಆನ್ ಅರ್ತ್ ಅಂತ ಇದೆ. ನಾನು ನಿಮಗೆ ಇದು 3 ಅಥವಾ 4 ಮಾರ್ಕ್ಸಿಗೆ ಬರುತ್ತೆ ಅಂತ ಕೊಟ್ಟಿದ್ದೆ. ಇಲ್ಲಿ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ನೋಡೋಣ, ಮತ್ತೆ 4 ಮಾರ್ಕ್ಸಲ್ಲೂ ಕೂಡ ಇದೆ, 3 ಮಾರ್ಕ್ಸಲ್ಲೂ, ಆಯಿತಾ? ತೋರಿಸ್ತೇನೆ ನಾನು ನಿಮಗೆ. ಬನ್ನಿ, ಹೌ ಡಸ್ ದ ಪೋಯೆಟ್ ಕ್ರಿಯೇಟ್ ಹೆವನ್ ಆನ್ ಅರ್ತ್ ಅಂತ ಹೇಳಿದರೆ ಹೇಗೆ ಹೇಳಿ ನೋಡೋಣ. ಬೈ ಗಿವಿಂಗ್ ದಿ ಎಕ್ಸಾಂಪಲ್ ಆಫ್ ನೇಚರ್ಸ್, ಬೈ ಸೇಯಿಂಗ್ ದಟ್ ಗುಡ್ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಕ್ರಿಯೇಟ್ ಹೆವನ್ ಆನ್ ಅರ್ತ್ ಅಂತ. ವಾಟ್ ಈಸ್ ದ ಸೈನ್ ಆಫ್ ಅಪ್ರಿಷಿಯೇಷನ್ ವೈಲ್ ಈಟಿಂಗ್ ಸೂಪ್ ಅಂತ ಇದೆ. ಪ್ಯಾಸೇಜು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಲಾಸ್ಟ್ ಪ್ಯಾಸೇಜ್ ಆಫ್ ಜಪಾನಲ್ಲಿ 5 ಲೈನ್ಗಳಿದ್ದಾವೆ.
ಅದನ್ನು ಇಲ್ಲಿ ತಾವುಗಳು ಬರೀಬೇಕಾಗತ್ತೆ. ಇದಕ್ಕೆ ಪಾಯಿಂಟ್ಸ್ ಇಲ್ಲ. ವಾಟ್ ಈಸ್ ಅ ಸೈನ್ ಆಫ್ ಅಪ್ರಿಸಿಯೇಷನ್ ಅಂತ ಇದೆ. ಸೈನ್ ಆಫ್ ಅಪ್ರಿಸಿಯೇಷನ್ ಅಂದರೆ ಏನು ಗೊತ್ತಾ? ಡಿಸ್ಗಸ್ಸಿಂಗ್ ನಾಯ್ಸ್ ಅಂತ. ಅಪ್ರಿಷಿಯೇಷನ್ ಅಂತ ಕೊಡಬೇಕು ಅಂದರೆ ಕೆಟ್ಟ ಕೆಟ್ಟ ಕರ್ಕಶವಾದ ಧ್ವನಿಗಳನ್ನು ಮಾಡಬೇಕು. ಫಿಯರ್ಫುಲ್ ನಾಯ್ಸ್, ಡಿಸ್ಗಸ್ಸಿಂಗ್ ನಾಯ್ಸ್. ವೈಲ್ ಈಟಿಂಗ್ ದಿಸ್ ಸೂಪ್ ಇನ್ ಜಪಾನ್ ವಿ ಶುಡ್ ಮೇಕ್ ಫಿಯರ್ಫುಲ್ ನಾಯ್ಸ್ ಅಂತ. ಈಟಿಂಗ್ ಸೂಪ್ ಮಾಡುವ ಸಮಯದಲ್ಲಿ, ತಿನ್ನುವ ಸಮಯದಲ್ಲಿ ಜಪಾನಲ್ಲಿ ಕರ್ಕಶವಾದ ಶಬ್ದಗಳನ್ನು ಮಾಡಿದರೆ ಅದೇ ಸೈನ್ ಆಫ್ ಅಪ್ರಿಷಿಯೇಷನ್ ಅಂತ. 9ನೆಯ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಮೇನ್ ಕ್ವಶನಲ್ಲಿ ರೈಟ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಅಂತ ಇದೆ. ವಾಟ್ ಡಸ್ ದ ಪೋಯೆಟ್ ಟೀಚ್ ಅಸ್ ಅಬೌಟ್ ಫೇಸಿಂಗ್ ಚಾಲೆಂಜಸ್ ಇನ್ ಲೈಫ್ ಇನ್ ದ ಪೋಯಮ್ ಟು ದ ಫುಡ್ ಫ್ರಮ್ ಹಿಸ್ ಚೈಲ್ಡ್? ಏನೂ ಇಲ್ಲ ಕಣ್ರಿ, ಸಮ್ಮರಿ ಆಫ್ ದಿ ಟು ದ ಫುಡ್ ಫ್ರಮ್ ಹಿಸ್ ಚೈಲ್ಡ್ ಬರೆದ್ರೆ ಮುಗೀತು. ಇದಿರೋದೇ ನಿಮಗೆ 3 ಅಂಕಕ್ಕೆ, ಒಂದು ಅರ್ಧ ಪೇಜ್ ಬರೆದ್ರೆ ಸಾಕು, ಆಯಿತಾ? ವೈ ಡಸ್ ದ ಪೋಯೆಟ್ ಕಂಪೇರ್ ದಿ ಅರ್ತ್ ಟು ಹೆವನ್ ಇನ್ ದಿ ಪೋಯಮ್ ಹೆವನ್ ಇಫ್ ಯು ನಾಟ್ ದೇರ್ ಆನ್ ದಿಸ್ ಅರ್ತ್ ಅಂತ. ಇದಕ್ಕೂ ಕೂಡ ಅದರ ಸಮ್ಮರಿ ಅರ್ಧ ಬರೆದ್ರೆ ಮುಗೀತು. ಮುಂದೆ ಹೇಳ್ತೀನಿ ನಾನು ಎಷ್ಟು ಸಲ ಕೇಳಿದ್ದಾರೆ ಈ ಒಂದು ಏನಂತೀರ ಪ್ರಶ್ನೆಯನ್ನು ತಿರ್ಗಾ ಮುರುಗ ಕೇಳಿದ್ದಾರೆ. ಬನ್ನಿ ಆಮೇಲೆ ನೋಡೋಣ. ಡಿಸ್ಕಸ್ ಬೋರ್ಗ್ಸ್ ವ್ಯೂ ಆನ್ ಪ್ರೋಸ್ ಆ್ಯಂಡ್ ಪೋಯಿಟ್ರಿ ಅಂತ ಇದೆ. ನಾನು ನಿಮ್ಗೆ ಹೇಳಿದೆ ಡಿಫಿಕಲ್ಟ್ ಪೇಪರ್ ಬಂದರೆ ತಮ್ಮ ಸ್ವಲ್ಪ ಸ್ಟ್ಯಾಂಡರ್ಡ್ ತೋರಿಸಲಿಕ್ಕೆ ಪೇಪರಲ್ಲಿ ಇಂಥ ಪ್ರಶ್ನೆಗಳನ್ನು ಹಾಕ್ತಾರೆ ಅಂತ. ಅಂಥ ಪ್ರಶ್ನೆಯನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ, ಆಯಿತಾ? ಇದು ಆನ್ಯುವಲ್ ಎಕ್ಸಾಮು ಪ್ರಿಪೇರ್ಟಿಗೆ ಕೊಡುವ ಪ್ರಶ್ನೆ ಇಲ್ಲಿ ಯೂನಿಟ್ ಟೆಸ್ಟ್ 2ಗೆ ಕೊಟ್ಟಿದ್ದಾರೆ. ನಂತರದಲ್ಲಿ 2 ಪ್ರಶ್ನೆ ಇತ್ತು. ಯಾವುದು ಅಂದರೆ ಡಿಸ್ಕ್ರೈಬ್ ದ ಟ್ರಾಫಿಕ್ ಇನ್ ಬ್ರೆಜಿಲ್ ಅಂತ. ಲಾಸ್ಟ್ ನಾನು ಒಂದು ಪೇಪರ್ ಅಪ್ಲೋಡ್ ಮಾಡಿದ್ದು, ಅದರಲ್ಲೂ ಕೂಡ ತುಮಕೂರಿಂದು, ಅದರಲ್ಲೂ ಕೂಡ ಇದೇ ಪ್ರಶ್ನೆ ಇತ್ತು, ಟ್ರಾಫಿಕ್ಕಿನ ಬಗ್ಗೆ ಬರೀರಪ್ಪ ಅಂತ, ಆಯಿತಾ? 12ನೇ ಪ್ರಶ್ನೆ ನೋಡಿ ಮತ್ತೆ. ಹೌ ಡಸ್ ದ ಸ್ಪೀಕರ್ ಬಿಲೀವ್ಸ್ ದಟ್ ಹೆವನ್ ಕ್ಯಾನ್ ಬಿ ಕ್ರಿಯೇಟೆಡ್ ಓನ್ಲಿ ಬೈ ದ ಹ್ಯೂಮನ್ ಬೀಯಿಂಗ್ಸ್? ಇದು ಆ್ಯಕ್ಚುಲಿ ಯಾರಪ್ಪ ಇದು? ಶಿವಮೊಗ್ಗ ಸರ್, ಬೇಜಾರಾಗಬೇಡಿ. ಶಿವಮೊಗ್ಗ ಯಾರಾದರೂ ಲೆಕ್ಚರರ್ ನೋಡ್ತಾ ಇದ್ದರೆ, ಇಮ್ಯಾಜಿನ್ 4 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಕೊಟ್ಟಿದ್ದೀರಾ, 3 ಮಾರ್ಕ್ಸಿಗೂ ಒಂದು ಪ್ರಶ್ನೆ ಕೊಟ್ಟಿದ್ದೀರಾ, 7 ಆಯಿತು. ನಂತರದಲ್ಲಿ 2 ಮಾರ್ಕ್ಸಿಗೂ ಒಂದು ಪ್ರಶ್ನೆ ಕೊಟ್ಟಿದ್ದೀರಾ, 9 ಆಯಿತು. ನಂತರದಲ್ಲಿ ಇಲ್ಲೊಂದು ಕೊಟ್ಟಿದ್ದೀರಾ, 10 ಮಾರ್ಕ್ಸಿಗೆ ಒಂದೇ ಪಾಠದಿಂದ ತಾವುಗಳು ಕೊಡಬಹುದಾ? ಕೊಟ್ಟಿದ್ದೀರಾ ಅಂದರೆ ಇದರ ಅರ್ಥ ಏನು ಅಂದರೆ ತಾವುಗಳು ಮಕ್ಕಳಿಗೆ 3 ಪಾಠವನ್ನು ಯೂನಿಟ್ ಟೆಸ್ಟ್ 2ಗೆ ಕೊಟ್ಟಿದ್ದೀರಾ ಅಂತ. ಯಾವುದು ಅಂದರೆ 2 ಪೋಯಮು 1 ಪಾಠ, ಹೌದಲ್ವಾ? ಆದರೆ ಹಾಗೆ ಮಾಡಿಲ್ಲ ನೀವು. 4 ಪಾಠನೇ ತಗೊಂಡಿದ್ದೀರ. ಒಂದು ಬುಕ್ಸು ತಗೊಂಡಿದ್ದೀರ, ಜಪಾನು ತಗೊಂಡಿದ್ದೀರ, ಟು ದ ಫೋಟೋ ಇದೆ, ಅದೂ ಇದೆ. ಅಂದರೆ ಇರೋದೇ 40 ಮಾರ್ಕ್ಸ್ ಪೇಪರು. 40ರಲ್ಲಿ ಅಲ್ಲ, ಬೇಜಾರಾಗಬೇಡಿ ಸರ್ ಹೇಳ್ತಾ ಇದ್ದೀನಿ ಅಂತ. 40 ಮಾರ್ಕ್ಸು ಪೇಪರಲ್ಲಿ 20 ಮಾರ್ಕ್ಸ್ ಗ್ರಾಮರು, 20 ಮಾರ್ಕ್ಸು ಥಿಯರಿಯನ್ನು ಕೊಡಬೇಕು. 10 ಮಾರ್ಕ್ಸು ತಾವುಗಳು ಇದನ್ನೇ ಕೊಟ್ಟುಬಿಟ್ಟಿದ್ದಾರೆ. ಯಾವುದು ಅಂದರೆ ಅಷ್ಟು ವೇಟೇಜ್ ಇಲ್ಲ ಪಾಠಕ್ಕದು. ಯಾವುದು ಅಂದರೆ ಹೆವನ್ನು, ಆಯಿತಾ? ಇದು ತಪ್ಪು. ಎನಿಹೋ ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಇದೆ ಪ್ರೀತಿಯ ವಿದ್ಯಾರ್ಥಿಗಳೇ. ನಾನು ನಿಮಗೆ ವೇಟೇಜ್ ಆಫ್ ದಿ ಚಾಪ್ಟರ್ ಮೇಲೆ ಒಂದು ವಿಡಿಯೋ ಮಾಡಿ ಕೊಡ್ತೇನೆ, ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಇವೆಲ್ಲ ಮುಗಿಲಿ. ಜಾನ್ವರಿ 1st ವೀಕು ಅಥವಾ ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ನಾನು ನಿಮಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಮಾಡಿಕೊಡ್ತೇನೆ. ಪೇಷಂಟ್ ಒಬ್ಬ ಹೇಳ್ತಾನೆ, ಹೆಲೋ ಮೇಡಮ್, ಫೋನಲ್ಲಿ ಹೆಲೋ ಈಸ್ ಇಟ್ ಅಂತ ಹೇಳಿ 2626334423 ಅಂತಾನೆ. ಆ ಕಡೆಯಿಂದ ರಿಸೆಪ್ಷನಿಸ್ಟು ಡಾಕ್ಟರ್ ಶಾಪಲ್ಲಿ ಎತ್ಕೊಂಡು ಫೋನ್ ಹೇಳ್ತಾಳೆ, ಎಸ್ ಇಟ್ ಈಸ್ ಅಂತ ಬರೀಬೇಕ್ರಿ. ಇಟ್ ಈಸ್ ಅಂತ ನೋಡಿ, ಮೇಲ್ಗಡೆ ಈಸ್ ಇಟ್ ಅಂತ ಬಂದರೆ ಕೆಳಗಡೆ ಇಟ್ ಈಸ್ ಅಂತ ಬರೀಬೇಕು, ಉಲ್ಟಾ. ಅದೇ ಅಷ್ಟೇ, ಮತ್ತೇನೂ ಇಲ್ಲ, ಆಯಿತಾ? ಬರೆದು ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ಬರೀಬೇಕು. ಆಫರಿಂಗ್ ಹೆಲ್ಪ್ ಅಂತ ಇದೆ ಅಲ್ವಾ, ಅದು ಅಷ್ಟು ಬರೆದು ಇಟ್ ಈಸ್ ಆದಮೇಲೆ ಫುಲ್ ಸ್ಟಾಪ್ ಹಾಕಿ ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ಬರೀಬೇಕು ಫಸ್ಟ್ ಲೈನಲ್ಲಿ. ಆವಾಗ ಪೇಷಂಟ್ ಹೇಳ್ತಾ ಇದ್ದಾನೆ, ಕುಡ್ ಐ ಸ್ಪೀಕ್ ಟು ದ ಡಾಕ್ಟರ್ ಜೊತೆ ನಾನು ಮಾತಾಡ್ಬೋದಾ ಅಂತ. ಆವಾಗ ರಿಸೆಪ್ಷನಿಸ್ಟು ಕನ್ಫರ್ಮ್ಸ್ ಆಬ್ಸೆನ್ಸ್ ಅಂತ ಇದೆ ಬ್ರ್ಯಾಕೆಟಲ್ಲಿ, ಅಂದರೆ ಡಾಕ್ಟರ್ ಇಲ್ಲ ಅಂತ ಹೇಳಬೇಕು. ಡಾಕ್ಟರ್ ಈಸ್ ಔಟ್ ಆಫ್ ಸ್ಟೇಷನ್, ಡಾಕ್ಟರ್ ಈಸ್ ನಾಟ್ ಅವೈಲಬಲ್, ಏನಾದರೂ ಬರಿಬೋದು ಎರಡರಲ್ಲೊಂದು, ಆಯಿತಾ? ಆವಾಗ ಪೇಷಂಟ್ ಹೇಳ್ತಾನೆ, ಹೂ ಆ್ಯಮ್ ಐ ಸ್ಪೀಕಿಂಗ್ ಟು ಅಂತ ಹೇಳ್ತಾನೆ. ಆವಾಗ ರಿಸೆಪ್ಷನಿಸ್ಟು ತನ್ನ ಪರಿಚಯವನ್ನು ಕೊಡಬೇಕಾಗತ್ತೆ. ಐ ಆಮ್ ಇಸ್ಲಾಂ, ರಿಸೆಪ್ಷನಿಸ್ಟ್. ಐ ಆಮ್ ಅರುಣ್, ರಿಸೆಪ್ಷನಿಸ್ಟ್. ಐ ಆಮ್ ರಾಜೇಶ್, ರಿಸೆಪ್ಷನಿಸ್ಟ್. ಐ ಆಮ್ ಕಿಶೋರ್, ರಿಸೆಪ್ಷನಿಸ್ಟ್. ಏನಾದರೂ ಬರಿಬೋದು. ಐ ಆಮ್, ನಿಮ್ಮ ಹೆಸರು. ಐ ಆಮ್ ರಾಣಿ, ರಿಸೆಪ್ಷನಿಸ್ಟ್. ಐ ಆಮ್, ಹೌದಲ್ವಾ, ಏನಪ್ಪ ಇನ್ನೊಂದು, ಶೀಲಾ, ರಿಸೆಪ್ಷನಿಸ್ಟ್. ಈ ರೀತಿಯಾಗಿ ಬರಿಬೋದು. ನಂತರದಲ್ಲಿ ಪೇಷಂಟು ಓಕೆ ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಗೆ ಕಟ್ ಮಾಡ್ತಾನೆ ಫೋನು. ಕ್ಲಿಯರ್? ನಂತರದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಗ್ರಾಮರ್ ಚೆನ್ನಾಗಿದೆ. ಬನ್ನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ದಿ ವಾರ್ ಅಗೇನ್ಸ್ಟ್ ದಿ ಅರ್ತ್ ಬಿಗಿನ್ ವಿತ್ ದಿಸ್ ಐಡಿಯಾ ಆಫ್ ಸಪ್ರೇಟ್ನೆಸ್. ಇಟ್
ಕಂಟೆಂಪರರಿ ಸೀಡ್ಸ್ ಡ್ಯಾಶ್ ಸೋ ಅಂತ ಇದೆ ಬ್ರ್ಯಾಕೆಟಲ್ಲಿ SOW ಬಿತ್ತನೆ ಅಂತ SOW ಆಯಿತಾ. ಇದರ ನಿಮಗೆ V3 ಫಾರಮ್ ಗೊತ್ತಿರಬೇಕು, ಇಲ್ಲಾಂದರೆ ಭಾಳ ಕಷ್ಟ. ಈ ಒಂದು ಯಾರ್ಯಾರಿಗೆ ಇದು ಪ್ಯಾಸಿವ್ ಫಾರಮ್ ಬರೀಲಿಕ್ಕೆ ಬರಲ್ವೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರಿನ ಲಿಂಕನ್ನು ಕೊಟ್ಟಿರ್ತೇನೆ. ಒಮ್ಮೆ ನನ್ನ ಗ್ರಾಮರು ನಾನು ಪಾಠ ಮಾಡುವ ಶೈಲಿ ಇದೆ ಅಲ್ವ ಗ್ರಾಮರು, ಒಮ್ಮೆ ತಾವುಗಳು ನೋಡಿದರೆ ಸಾಕು, ಜೀವನದಲ್ಲೂ ಗ್ರಾಮರ್ ಮರೆಯಲ್ಲ ನೀವು. ತಪ್ಪು ಆನ್ಸರ್ ಅಂತೂ ಬರೆಯೋಕ್ಕೆ ಸಾಧ್ಯವೇ ಇಲ್ಲ. ನೀವು ಫೇಲ್ಯೂರ್ ಸ್ಟೂಡೆಂಟ್ ಆದರೆ ನೀವು ಪಾಸ್ ಆಗ್ತೀರಾ, ಪಾಸಿಂಗ್ ಸ್ಟೂಡೆಂಟ್ ಆದರೆ ಫಸ್ಟ್ ಕ್ಲಾಸ್ ಆದರೆ ಡಿಸ್ಟಿಂಕ್ಷನ್ ಅವರಿದ್ದರೆ ರ್ಯಾಂಕು, ಇಷ್ಟಂತೂ ಫಿಕ್ಸು. ಈಗ ರ್ಯಾಂಕ್ನವ್ರು ಎಲ್ಲಿ ಹೋಗ್ತಾರೆ ಅಂದರೆ ಔಟ್ ಆಫ್ ಅಂಕಗಳನ್ನು ಇಂಗ್ಲೀಷಲ್ಲಿ ತಗೊಳ್ಳಿಕ್ಕೆ ನಾನು ಕೂಡ ಹೆಲ್ಪ್ ಮಾಡ್ತಾಯಿದ್ದೀನಿ, ಅವರು ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಹಾಗೆ ಇದ್ದರೆ ಫಸ್ಟ್ ಆನ್ಸರ್ ಇಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ವರ್ ಸೋನ್ ಅಂತ ಬರೀಬೇಕು. WERE ವರ್ SOWN ಅನ್ನುವಂಥದ್ದು ಸರಿಯಾದ ಉತ್ತರ. ವೆನ್ ದ ಲಿವಿಂಗ್ ಅರ್ತ್ ಡ್ಯಾಶ್ ಟ್ರಾನ್ಸ್ಫಾರ್ಮ್ ಅಂತ ಇದೆ, ಸರಿಯಾದ ಉತ್ತರ. ನೀವೇ ನನಗೆ ಕಳಿಸ್ತೀರಾ ಅಂದ್ಕೊಂಡಿದ್ದೀನಿ. ಇದು ಸಿಂಗ್ಯುಲರು, ಹೆಲ್ಪಿಂಗ್ ವರ್ಬ್ ಪ್ಲಸ್ ಟ್ರಾನ್ಸ್ಫಾರ್ಮಿಗೆ ಪಾಸ್ಟ್ ಟೆನ್ಸನ್ನು ಬರೆದು ಕಳಿಸಿ. ಲಾಸ್ಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್ ವಾಸ್ ರೀಪ್ಲೇಸ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಡೈವರ್ಸಿಟಿ ವಾಸ್ ರೀಪ್ಲೇಸ್ಡ್ ಅಂತ ಆಯಿತಾ. 18ಕ್ಕೆ ಬಿ ಆನ್ಸರ್ ನೀವೇ ಬರೆದು ಕಳಿಸ್ಬೇಕಾಯ್ತಾ. ಎರಡನೇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕರ್ಸ್ ಅಂತ ಇದೆ ಆಯಿತಾ. ಈ ರೈಟ್ ಲಿಂಕರ್ಸು 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ, 4 ಡ್ಯಾಶಸ್ಗಳಿದ್ದಾವೆ. ಹಾಗಿದ್ದರೆ ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಡೈರೆಕ್ಟಾಗಿ ಆನ್ಸರ್ಸನ್ನು ಹೇಳ್ಬಿಡ್ತೀನಿ, ಬೇಜಾರಾಗಬೇಡಿ. ಫಸ್ಟ್ ಒನ್ನು ಆ್ಯಸ್ ದೋ ಅಂತ ಭಾಳ ಜನ ಬರೆದಿರ್ತಾರೆ, ಅದು ತಪ್ಪು. ಅದು ಆಫ್ಟರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆಫ್ಟರ್ ನರೇಟಿಂಗ್ ದಿ ಸ್ಟೋರಿ ಆಯಿತಾ, ಹಿ ಸ್ಟಾರ್ಟೆಡ್ ಫಂಬ್ಲಿಂಗ್ ಫಾರ್ ವರ್ಡ್ಸ್ ಆ್ಯಸ್ ದೋ ಹಿ ಮೇಡ್ ಮಿಸ್ಟೇಕ್. ಫಸ್ಟಿಗೆ ಇನ್ನೊಂದೇ ಆಫ್ಟರು, ಸೆಕೆಂಡ್ ಆನ್ಸರ್ ಆ್ಯಸ್ ದೋ, ಥರ್ಡ್ ಆನ್ಸರ್ ಬಟ್, ಫೋರ್ತ್ ಆನ್ಸರ್ ಆ್ಯಸ್. ಐ ರಿಪೀಟ್, ಫಸ್ಟ್ ಆನ್ಸರ್ ಆಫ್ಟರ್, ಸೆಕೆಂಡ್ ಆಫ್ಟರ್ ಆ್ಯಸ್ ದೋ, ಥರ್ಡ್ ಆನ್ಸರ್ ಬಟ್, ಫೋರ್ತ್ ಆನ್ಸರ್ ಆ್ಯಸ್. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಎಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ, ಭಾಳ ಜನ ಡಿಫಿಕಲ್ಟು ಅಂದ್ಕೊಂಡಿದ್ದೀರಾ. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಇದೆ, ಭಾಳ ಈಸಿಯಾಗಿತ್ತು ನೋಡಿ. ಈಗ ನಾನು ನಿಮಗೆ ತೋರಿಸ್ತೇನೆ. ದಿ ಗಾಡ್ ಈಸ್ ವೇಟಿಂಗ್ ಫಾರ್ ಮೀ ಅಂತ ಇದೆ. ಗಾಡ್ ಈಸ್ ವೇಟಿಂಗ್ ಫಾರ್ ಮೀ ಅಂತ ಇರೋದನ್ನು ತಗೊಳ್ಳು ಇಂಡೈರೆಕ್ಟಲ್ ಸ್ಪೀಚಲ್ಲಿ ಬರೀಬೇಕಾ. ಪೆಟ್ರಾ ಹಾಗೂ ಲಾರಾ ಇಬ್ಬರು ಹುಡುಗಿಯವರೇ ಮಾತಾಡಿರೋದು, ಒಂದು ಹುಡುಗಿ ಒಂದು ಅಜ್ಜಿ, ಇಬ್ಬರು ಕೂಡ ಜೆಂಡರ್ ಒಂದೇ ಅಲ್ವಾ. ಶಿ ಅಂತ ಬರಬೇಕು ಒಳಗಡೆ ಆಯಿತಾ, ಅಥವಾ ಹರ್ ಅಂತ. ಬನ್ನಿ. ಪೆಟ್ರಾ ಸೆಡ್ ಟು ಲಾರಾ, ನೋಡಿ, ಪೆಟ್ರಾ ಸೆಡ್ ಟು ಲಾರಾ ದ್ಯಾಟ್ ದ ಗಾಡ್ ವಾಸ್ ವೇಟಿಂಗ್ ಫಾರ್ ಹರ್. ಈಸ್ ಇರೋದು ವಾಸ್ ಮಾಡಿದೆ, ಮೀ ಇರೋದು ಹರ್ ಮಾಡಿದೆ ಅಷ್ಟೇ ಫಸ್ಟ್ ಲೈನಲ್ಲಿ. ದ ಗಾಡ್ ವಾಸ್ ವೇಟಿಂಗ್ ಫಾರ್ ಹರ್. ಲಾರಾ ಆಸ್ಕ್ಡ್ ಟು ಪೆಟ್ರಾ ವೆದರ್ ಇಫ್ ಶಿ ಲೈಕ್ಡ್ ಟು ಚಾಟ್ ವಿತ್ ಹರ್ ಗಾಡ್. ಪೆಟ್ರಾ ಸೆಡ್ ಟು ಲಾರಾ ದ್ಯಾಟ್ ಹಿ ವಾಸ್ ನಾಟ್ ಹರ್ಸ್. ಈಸ್ ಇರೋದು ವಾಸ್ ಮಾಡಿದೆ, ಮೈನ್ ಇರೋದು ಹರ್ಸ್ ಅಂತ ಮಾಡಿದೆ, ನಂದಲ್ಲ ಅವನು ಅಂತ. ಹಿ ವಾಸ್ ನಾಟ್ ಹರ್ಸ್. ಲಾರಾ ಅವಾಗ ಹೇಳಿದ್ಲು, ಲಾರಾ ರಿಪ್ಲೈ ಟು ಪೆಟ್ರಾ ಟು ವೇಟ್ ಎ ಮೂಮೆಂಟ್. ಪೆಟ್ರಾ ಆಸ್ಕ್ಡ್ ಟು, ನೋಡಿ, ಲಾರಾ ವಾಟ್ ದಿ ಸೆನರೋ ವಿಶ್ಡ್. ವಾಟ್ ದಿ ಸೆನರೋ ವಿಶ್ಡ್. ಪ್ರೀತಿಯ ವಿದ್ಯಾರ್ಥಿಗಳೇ, 5 ಲೈನಿಗೆ 5 ಮಾರ್ಕ್ಸ್ ಇದೆ ರೀ. ಇದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಯಾರಿಗೆ ಬರಲ್ವೋ 4 ವಿಡಿಯೋ ಲಿಂಕನ್ನು ನಿಮಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನಾನು ಹೇಳ್ತೀನಲ್ವ, ಐ ಚಾಲೆಂಜ್ ಯು. ಆ 4 ವಿಡಿಯೋ ನೋಡಾದ ಮೇಲೆ ಯಾವುದೇ ಕಾರಣಕ್ಕೂ ತಾವುಗಳು ನನಗೆ ಬರಲ್ಲ ಅಂತ ಹೇಳಲ್ಲ, ಆ ರೀತಿಯಾಗಿ ಕಲಿಸಿದ್ದೇನೆ. ಸಂಪೂರ್ಣವಾಗಿ ಗ್ರಾಮರನ್ನು ಕಲೀರಿ, ಎಕ್ಸಾಮಲ್ಲಿ ಔಟ್ ಅಂಕಗಳು ಬಂದೇ ಬರುತ್ತೆ. ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ, ನಾನಿದ್ದೇನೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಇರುವಂಥದ್ದೇ ಇಂಗ್ಲೀಷಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆಸಲಿಕ್ಕೆ. ನನ್ನ ಯೂಟ್ಯೂಬ್ ಚಾನಲ್ ಇರುವಂಥದ್ದೇ ಇಂಗ್ಲೀಷಲ್ಲಿ ಯಾವುದೇ ಕಾರಣಕ್ಕೂ ಫೇಲ್ ಆಗಬಾರ್ದು ಯಾರು ಅಂತ ಆಯಿತಾ. ಬಹಳ ನಾನು ನಿಮ್ಮ ಸಮಯವನ್ನು ಕಿಲ್ ಮಾಡ್ತಾಯಿರ್ತೀನಿ ಕೆಲವೊಮ್ಮೆ, ಆದರೆ ದ ಟೈಮ್ ಈಸ್ ವೆರಿ ಪ್ರೀಷಿಯಸ್ ಆ್ಯಂಡ್ ಈವನ್ ವಿ ಆರ್ ಗೆಟಿಂಗ್ ಹಿಯರ್ ನಾಲೆಡ್ಜ್, ನಾಟ್ ವೇಸ್ಟಿಂಗ್ ಅವರ್ ಟೈಮ್ ಬೈ ಸೀಯಿಂಗ್, ಬೈ ವಾಚಿಂಗ್ ರೀಲ್ಸ್, ಬೈ ವಾಚಿಂಗ್ ವಿಡಿಯೋಸ್. ಹೌದಲ್ವಾ, ಫೇಸ್ಬುಕ್ಕಲ್ಲಿ ಏನೂ ಮಾಡ್ತಾಯಿಲ್ಲ, ಕಲಿತಾ ಇದ್ದೀವಿ. ಕಲಿಕೆಗಾಗಿ ಎಷ್ಟು ದುಡ್ಡನ್ನು ಹಾಕಿದರೂ ಕೂಡ ಕಡಿಮೆ ಸರ್. ಲರ್ನಿಂಗ್ ಪ್ರೊಸೆಸ್ಸು ಸಾಯೋವರೆಗೂ ಕೂಡ ನಡೆಯುತ್ತೆ. ಲರ್ನಿಂಗ್ ಈಸ್ ದ ಓನ್ಲಿ ಒನ್ ಪ್ರೊಸೆಸ್ ಟಿಲ್ ಹಿಸ್ ಡೆತ್ ಆರ್ ಹರ್ ಡೆತ್ ಅಂತ, ಬೇರೆದು ಯಾವುದೂ ಇಲ್ಲ. ಕಲಿಕೆ ಯಾವುದರಲ್ಲೇ ಆಗಿರ್ಬೋದು ಆಯಿತಾ. ಬನ್ನಿ. ರೈಟ್ ಎ ಲೆಟರ್ ಟು ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದಿ ಇಂಡಿಯನ್ ಎಕ್ಸ್ಪ್ರೆಸ್. ನನಗೆ ಮಾತ್ರ ಕಾಣ್ತಾ ಇದೆ, ನಿಮಗೆ ಕಾಣ್ತಾ ಇಲ್ಲ ಅಲ್ವಾ? ಯಾಕೆ ಗೊತ್ತಾ, ಡೈಲಿ ನಾನು ಓದಿ ಕ್ವಶನ್ ನನಗೆ ಬಹೆಟ್ ಆಗಿದೆ, ಆದರೆ ಎಕ್ಸಾಮ್ ನೀವು ಬರೆಯೋರು. ಎಂಥ ಒಂದು ವಿಪರ್ಯಾಸ ಅಲ್ವಾ?
ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಕೂಡ ಇದೇ ರೀತಿಯಾಗಿ ಗಟ್ಟನ್ನು ಹೊಡಿಬೇಕು. ನೋಡಿ, ನನಗೆ ಅಲ್ಲಿ ನಿಜವಾಗಿ ಕಾಣ್ತಾ ಇಲ್ಲ, ಆದರೆ ರೈಟ್ ಎ ಲೆಟರ್ ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದಿ ಹಿಂದೂ ನ್ಯೂಸ್ ಪೇಪರ್, ಯಾವುದು ಇಂಡಿಯನ್ ಎಕ್ಸ್ಪ್ರೆಸ್, ಡೇಟೆಡ್ 25th ಅಕ್ಟೋಬರ್. ನೋಡಿ, ಅಕ್ಟೋಬರ್ ಅಂತ ಇದೆ, ಇದರಲ್ಲಿ ಎಕ್ಸಾಮ್ ನಡೆದಿದೆ ಯಾವಾಗ್ರಿ? ಡಿಸೆಂಬರಲ್ಲಿ. ಆ ಮಗು ಇದನ್ನೇ ನೋಡಲ್ಲ ಎಕ್ಸಾಮಲ್ಲಿ. ಡೇಟ್ ಬರೆಯುವ ಸಮಯದಲ್ಲಿ 25th ಅಕ್ಟೋಬರ್ 2024 ಅಂತಲೇ ಬರೀಬೇಕು. ಹೆಸರ ಜಾಗದಲ್ಲಿ XXX ಅಂತ ಬರೀಬೇಕು. ಅಡ್ರೆಸ್ ಜಾಗದಲ್ಲಿ YYY ಅಂತ ಬರೀಬೇಕು. ಇದನ್ನು ಸಂಪೂರ್ಣವಾಗಿ ಈಗ ಹೇಳ್ಕೊಂಡು ಕೂತ್ರೆ ಮತ್ತೆ 10 ನಿಮಿಷ ಎಷ್ಟಾಗತ್ತೆ. 15 ನಿಮಿಷಗಳ ಕಾಲ ತಾವುಗಳು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಲೆಟ್ ರೈಟಿಂಗ್ ದೋಸ್ ಹೂ ಆರ್ ವೆರಿ ವೀಕ್, ದೋಸ್ ಹೂ ಆರ್ ನಾಟ್ ಗೆಟಿಂಗ್ 5 out of 5 marks in exam, whether it is in test, preparatory or in annual exam, please watch my videos. I have uploaded regarding related to letter writing 3 ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಆ 3 ವೀಡಿಯೋಸ್ಗಳಲ್ಲಿ ಒಂದು ಯಾಕೆ 5 out of 5 ಬರ್ತಾ ಇಲ್ಲ ಅಂತ, ಎಲ್ಲೆಲ್ಲಿ ನೀವು ಮಿಸ್ಟೇಕ್ ಮಾಡ್ತಾಯಿದ್ದೀರ ಲೆಟರ್ ರೈಟಿಂಗಲ್ಲಿ ಅಂತ, ಇನ್ನೊಂದು ಯಾವ ರೀತಿಯಾಗಿ ಲೆಟರ್ ಬರಿಬೇಕು ಅಂತ ಅಪ್ಲೋಡನ್ನು ಮಾಡಿದ್ದೇನೆ. ಅದನ್ನು ಯೂಸ್ ಮಾಡ್ಕೊಂಡ್ರೆ ಜೀವನ ಪೂರ್ತಿ ಚೆನ್ನಾಗಿ ಲೆಟ್ರಿಗೆ 5 ಅಂಕಕ್ಕೆ 5 ಅಂಕ ತೆಗಿತೀರ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ಒಂದು ರಿಕ್ವೆಸ್ಟು, ನಿಮ್ಮ ಇನ್ಸ್ಟಾಗ್ರಾಮು, ನಿಮ್ಮ ಫೇಸ್ಬುಕ್ಕು, ನಿಮ್ಮ ಅದು ಟ್ವಿಟರ್ ಅಂತೆ, ಅದಂತೆ ಇದಂತೆ, ನಮ್ಮ ವೀಡಿಯೋಸ್ಗಳನ್ನು ಅಲ್ಲಿ ಶೇರ್ ಮಾಡಿ ಸರ್. ಭಾಳ ಹೆಲ್ಪ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಆ ಒಂದು ಕೆಲಸ ಮಾಡಿದರೆ ಬಹಳ ಹೆಲ್ಪ್ ಆಗುತ್ತೆ. ಎಕ್ಸಾಮ್ಗಿಂತ ಮುಂಚೆ ಪ್ರತಿಯೊಬ್ಬ ಕನ್ನಡಿಗ, ಕರ್ನಾಟಕದಲ್ಲಿ ಓದುತ್ತಿರುವ ವಿದ್ಯಾರ್ಥಿ, ಅದು ಸ್ಪೆಷಲ್ಲಾಗಿ ವಿದ್ಯಾರ್ಥಿನಿ, ಸ್ಪೆಷಲ್ಲಾಗಿ ಪ್ರಥಮ PUC, ದ್ವಿತೀಯ PUC ವಿದ್ಯಾರ್ಥಿಗಳು ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡಿಕೊಂಡು ಇಂಗ್ಲೀಷ್ ಎಕ್ಸಾಮನ್ನು ಸಂತೋಷವಾಗಿ ಬರೆದು ಒಂದು ರೆಕಾರ್ಡ್ ಮಾಡ್ಕೊಂಡು ಬರಬೇಕು. ಇಂಗ್ಲೀಷ್ ಜೀವನದಲ್ಲೂ ಯಾವತ್ತೂ ಅಷ್ಟು ಅಂಕಗಳು ಕೊಟ್ಟಿರಬಾರ್ದು, ಅಷ್ಟು ಅಂಕ ತೆಗಿಬೇಕು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಪ್ಲೀಸ್ ವಾಚ್ ಅವರ್ ಗ್ರಾಮರ್ ವಿಡಿಯೋಸ್ ಟು ಗೆಟ್ ಔಟ್ ಆಫ್ 40 marks in English. God bless you all the best. Do well.